ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈಗ ನಾವು ಯಾವುದೇ ಒಂದು ಪದಾರ್ಥವನ್ನ ತಯಾರು ಮಾಡಿದರೂ ಕೂಡ ಅದರಲ್ಲಿ 90% ರೀಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನ ಬಳಸ್ತಾ ಇದ್ದೇವೆ. ರೀಫೈನ್ಡ್ ಆಯಿಲ್ ಮಾರ್ಕೆಟಿಂಗ್ ನಮ್ಮ ದೇಶದಲ್ಲಿ ತುಂಬಾನೇ ಹಿಡಿತವನ್ನ ಸಾಧಿಸಿದೆ. ಈ ಒಂದು ವಿಡಿಯೋದಲ್ಲಿ ನಾವು ಸನ್ಫ್ಲವರ್ ರೀಫೈನ್ಡ್ ಆಯಿಲ್ ಹೇಗೆ ತಯಾರಾಗುತ್ತೆ, ಅದಕ್ಕೆ ಯಾವೆಲ್ಲ ಕೆಮಿಕಲ್ಗಳನ್ನು ಮಿಕ್ಸ್ ಮಾಡ್ತಾರೆ ಅಂತ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಸನ್ಫ್ಲವರ್ ಎಣ್ಣೆಯನ್ನ ಮಾಡೋದಕ್ಕೆ ಮೊದಲಿಗೆ ಸೂರ್ಯಕಾಂತಿ ಬೀಜ ಬೇಕಾಗುತ್ತೆ. ರೈತರ ಹೊಲದಲ್ಲಿ ಒಣಗಿದ ಸೂರ್ಯಕಾಂತಿ ಹೂಗಳಿಂದ ಮಷೀನ್ಗಳ ಮೂಲಕ ಬೀಜವನ್ನು ಮಾತ್ರ ತೆಗೆದು ಫ್ಯಾಕ್ಟರಿಗಳಿಗೆ ತರುತ್ತಾರೆ. ತಂದಂತಹ ಬೀಜಗಳನ್ನು ಫಿಲ್ಟ್ರೇಷನ್ ಪ್ರಕ್ರಿಯೆಯ ಮೂಲಕ ಗುಣಮಟ್ಟವಾಗಿರುವ ಬೀಜವನ್ನು ಬೇರ್ಪಡಿಸುತ್ತಾರೆ. ಈ ರೀತಿ ಬೇರ್ಪಡಿಸಿದ ಸೂರ್ಯಕಾಂತಿ ಬೀಜಗಳನ್ನು ಮುಂದಿನ ಹಂತಕ್ಕೆ ಕಳಿಸಲಾಗುತ್ತೆ. ಗುಣಮಟ್ಟ ಇಲ್ಲದ ಬೀಜಗಳನ್ನು ವೇಸ್ಟೇಜ್ಗೆ ಕಳಿಸಲಾಗುತ್ತೆ. ಗುಣಮಟ್ಟ ಹೊಂದಿರುವ ಸೂರ್ಯಕಾಂತಿ ಬೀಜಗಳನ್ನು ಕೋಲ್ಡ್ ಬೌನ್ಸರ್ ಮಷೀನ್ಗಳ ಮೂಲಕ 10 ಡಿಗ್ರಿ ಸೆಲ್ಸಿಯಸ್ನಲ್ಲಿ ರೋಲಿಂಗ್ ಅನ್ನ ಮಾಡ್ತಾರೆ. ಈ ರೀತಿ ರೋಲ್ ಮಾಡುವುದರಿಂದ ಸೂರ್ಯಕಾಂತಿ ಬೀಜಗಳಿಂದ ಹೆಚ್ಚು ಎಣ್ಣೆ ಬರುವ ಸಾಧ್ಯತೆ ಇರುತ್ತೆ. ರೋಲಿಂಗ್ ಮಾಡಿದಂತಹ ಸೂರ್ಯಕಾಂತಿ ಬೀಜಗಳನ್ನ ಗ್ರೈಂಡಿಂಗ್ ಮಷೀನ್ಗೆ ಕಳಿಸಲಾಗುತ್ತೆ. ಈ ಗ್ರೈಂಡಿಂಗ್ ಮಷೀನ್ ಹಾಟ್ ವಾಟರ್ ಅನ್ನ ಹಾಕುತ್ತಾ ಸೂರ್ಯಕಾಂತಿ ಬೀಜಗಳನ್ನ ಕಟ್ಟಿಂಗ್ ಮಾಡಿ ಅದರಲ್ಲಿರುವಂತಹ ಸಂಪೂರ್ಣ ಎಣ್ಣೆಯನ್ನ ತೆಗೆಯುತ್ತೆ. ಆ ಒಂದು ಎಣ್ಣೆಯನ್ನ 300 ಡಿಗ್ರಿ ಸೆಲ್ಸಿಯಸ್ನಲ್ಲಿ 8 ಗಂಟೆಗಳವರೆಗೆ ಬಿಸಿ ಮಾಡಲಾಗುತ್ತೆ. ನಂತರ ಅದಕ್ಕೆ ಫುಡ್ ಗ್ರೇಡ್ ಕೆಮಿಕಲ್ ಅನ್ನ ಹಾಕುತ್ತಾರೆ. ಇದರಿಂದ ಬಿಳಿಯಾಗಿರುವ ಸೂರ್ಯಕಾಂತಿ ಎಣ್ಣೆ ಗೋಲ್ಡಿಶ್ ಕಲರ್ಗೆ ತಿರುಗುತ್ತೆ. ಸುಮಾರು 500 ಲೀಟರ್ ಎಣ್ಣೆಗೆ 15 ರಿಂದ 18 ಗ್ರಾಂ ಬಣ್ಣವನ್ನ ಹಾಕುತ್ತಾರೆ. ನಂತರ ಪ್ಯಾಕ್ ಮಾಡಿದ ಸೂರ್ಯಕಾಂತಿ ಬೀಜದ ಎಣ್ಣೆ ಹೆಚ್ಚು ಬಾಳಿಕೆ ಬರಬೇಕು ಅಂತ ವಿವಿಧ ಕೆಮಿಕಲ್ಗಳನ್ನ ಮಿಕ್ಸ್ ಮಾಡ್ತಾರೆ. ಕೆಮಿಕಲ್ಗಳನ್ನು ಮಿಕ್ಸ್ ಮಾಡಿದ ನಂತರ ಸೂರ್ಯಕಾಂತಿ ಎಣ್ಣೆ ಸಂಪೂರ್ಣವಾಗಿ ರೆಡಿಯಾಗುತ್ತೆ. ಅದನ್ನು ಪ್ಯಾಕಿಂಗ್ ಪ್ರೊಸೆಸ್ಗೆ ಕಳಿಸಲಾಗುತ್ತೆ. ಪ್ಯಾಕ್ ಆದಂತಹ ಸನ್ಫ್ಲವರ್ ಆಯಿಲ್ ಮಾರ್ಕೆಟ್ಗೆ ಬರುತ್ತೆ. ಸ್ನೇಹಿತರೆ, ಇದಿಷ್ಟು ಸನ್ಫ್ಲವರ್ ಆಯಿಲ್ನ ತಯಾರು ಮಾಡುವ ವಿಧಾನ. ಇದರ ಬಗ್ಗೆ ಏನಾದರೂ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.